ಈಗ ಜಿಮ್ ಕಾರ್ಬೆಟ್ ರೆಸಾರ್ಟಿಂದ ನೆಕ್ಸ್ಟು ನೈನಿತಾಲ್ಗೆ ಹೋಗ್ತಾ ಇದ್ದೀವಿ. ಹಲ್ವಾನಿ ಹೈವೇ ಇಟ್ಕೊಂಡು 2 to 3 hours ಜರ್ನಿ ಇದೆ. ಫುಲ್ ಘಾಟ್ ಸೆಕ್ಷನ್. ನಿನ್ನೆ ಸಕ್ಕತ್ತಾಗಿ ಮಳೆ ಆಗಿತ್ತು ಸಂಜೆ. ವೆದರ್ ಸೂಪರ್ ಆಗಿದೆ. ಕೂಲ್ ಅಂಡ್ ಕಾಮ್ ಅಂಡ್ ಡಾರ್ಕ್ ವೆದರ್. ನೈನಿತಾಲ್ಗೆ ಹೋಗಕ್ಕೆ ಒಳ್ಳೆ ವೆದರ್ ರೆಡಿ ಆಗಿದೆ ನಮಗೋಸ್ಕರ. ಆ್ಯಕ್ಚುಲಿ ಫಸ್ಟ್ ನಾವು ಕೇಚಿಧಾಮ್ ಅಂದ್ಬಿಟ್ಟು ಒಂದು ಅಲ್ಲಿ ರಿಲಿಜಿಯಸ್ ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕೇಚಿಧಾಮ್ जो भी वहाँ पे भगवान इनको दर्शन करके दर्शन ಮಾಡಿ ಒಂದು ದರ್ಶನ ತೊಗೊಂಡು ದೇವರ ಆಶೀರ್ವಾದ ತೊಗೊಂಡು ತಿರ್ಗಾ ಬರ್ತಾ ಹಂಗೆ ನೈನಿತಾಲಲ್ಲಿ ಸಿಟಿ ಎಲ್ಲ ತಿರುಗಾಡ್ಬಿಟ್ಟು ಈಗ ರಾತ್ರಿಗೆ ಹೋಟೆಲ್ಗೆ ಹೋಗೋ ಪ್ರೋಗ್ರಾಮ್ ಇದೆ. ಪೂರ್ತಿ ದಿನ ಇವಾಗ ಹೊರಟಿದ್ದೀವಿ. ಬೆಳಗ್ಗೆ 8 ಗಂಟೆಗೆ ಹೊರಡಬೇಕಾಗಿತ್ತು. ನಿನ್ನೆ ರಾತ್ರಿ ಸೆಟ್ ಮಾಡಿದ ಟೈಮ್ 8 ಗಂಟೆ. ಬಟ್ ನನ್ನ ಪಾರ್ಟ್ನರ್ ದರ್ಶನ್ ಸರ್ ಅಂತಿದ್ದಾರೆ, ಅವರಿಂದ 2 ಗಂಟೆ ಲೇಟ್ ಆಗಿದೆ. ಆದರೂ ಪರವಾಗಿಲ್ಲ, ಆರಾಮಾಗಿ ಸ್ವಲ್ಪ ಟೈಮ್ ತೊಗೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನೈನಿತಾಲ್ಗೆ ಹೋಗ್ತಾ ಇರೋದು. ನೋಡೋಣ. ಆ್ಯಕ್ಚುಲಿ ನೈನಿತಾಲ್ ಇವಾಗ ನಾರ್ಮಲ್, ಅಲ್ಲೂ ಟೆಂಪ್ರೇಚರ್ ನಾರ್ಮಲ್ಲೇ ಇರುತ್ತೆ. ಏನಂದರೆ ಒಂದು ಚೆಕ್ ಲಿಸ್ಟ್ ಥರ ಆಗಿಬಿಟ್ಟಿದೆ ಟೂರಿಸ್ಟ್ಗೋಸ್ಕರ. ನೈನಿತಾಲ್ಗೆ ಹೋಗಬೇಕು, ಓಕೆ ಅಲ್ಲೊಂದು ಚೆಕ್ ಲಿಸ್ಟ್ ಹೋಗ್ಬೇಕು, ನೈನಿತಾಲ್ ಹೋಗ್ಬೇಕು, ಅದಕ್ಕೋಸ್ಕರ ನೋಡೋಣ. ನಾವು ಒಂದು ಚೆಕ್ ಲಿಸ್ಟ್ ಟಿಕ್ ಮಾಡಿ ಹಾಕೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹಾಗೆ ಎಲ್ಲ ರೆಡಿ ಆಗಿದ್ದಾರೆ ನಮ್ಮ ಮನೆಯವರೆಲ್ಲ. ನಮ್ಮ ಹುಡುಗನೂ ರೆಡಿ ಆಗಿದ್ದಾನೆ. ಎಲ್ಲ ಫುಲ್ ಜಿಂಕ್ ಆಗಿದ್ದಾರೆ. ಏಕೆ ಸಂಜೆ ಅಷ್ಟಕ್ಕೆಲ್ಲ ಒಣಗೋಗಿರ್ತಾರೆ. ಬೆಳಿಗ್ಗೆ ಎಲ್ಲ ಫ್ರೆಶ್ ಆಗಿರ್ತಾರೆ, ಸಂಜೆ ಒಣಗೋಗಿರ್ತಾರೆ. ನೀರು ಹಾಕ್ಬೇಕು, ಸಂಜೆ ತಿರ್ಗಾ ನೀರು ಹಾಕ್ಬಿಟ್ಟು ಫ್ರೆಶ್ ಮಾಡಬೇಕು. ಫ್ಲವರ್ಸ್ ಇದ್ದಾನೆ, ಫ್ಲವರ್ಸ್. ಡ್ರೈವ್ ಮಾಡಬೇಕು. ಮಳೆ ಬಂದಿರೋದ್ರಿಂದ ವೆದರ್ ಸೂಪರ್ ಕೂಲ್ ಆಗಿದೆ. ನೋಡ್ತಾ ಇರೋದು ಗ್ರೀನರೀಸ್ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಓಕೆ, ಆಕ್ಚುಲಿ ಇವಾಗ ಒಂದು ವಾಟರ್ ಫಾಲ್ ಹೋಗ್ತಾ ಇದ್ವಿ. ಕಾಣಿ ಬಿಡು. ಹೋಗ್ಲಿಲ್ಲ. ಪ್ಲಾನ್ ಇತ್ತು, ಕ್ಯಾನ್ಸಲ್ ಆಯ್ತು. ಲೇಟ್ ಆಗಿಬಿಟ್ಟಿದ್ದೀವಲ್ಲ. ಮುಂದೆ ಯಾವ್ದಾದ್ರು ವಾಟರ್ ಫಾಲ್ ಸಿಗುತ್ತೆ. ಮುಂದೆ ವಾಟರ್ ಫಾಲ್ ಇಲ್ಲ, ಎಷ್ಟೊಂದು ವಾಟರ್ ಫಾಲ್ ಇದೆ ಇಲ್ಲಿ. ಇನ್ನೊಂದು ಕ್ರೇಜಿ ವಾಟರ್ ಫಾಲ್ ಅಂತ ಯಾವುದೋ ಒಂದು ಇದೆ, ಕ್ರೇಜಿ ಕಾರ್ಬೆಟ್ ವಾಟರ್ ಫಾಲ್ ಅಂತ. ಹೌದಾ? ಎಲ್ಲಿ? ಮುಂದೆ ಇದೆ, ಬಟ್ ಅಲ್ಗೂ ಹೋಗಲ್ಲ. ಈಗ सीधा केची धाम में जाएंगे, दर्शन करेंगे, उसके बाद जो भी काम है वाटरफॉल बाद में कभी करेंगे. कन्नड़. ಓಕೆ. ಮಧ್ಯದಲ್ಲಿ ಈ ರೀತಿ ಮ್ಯಾಗಿ ಶಾಪ್ಸ್, ಜ್ಯೂಸ್ ಶಾಪ್ಸ್. ಥಂಡಿಯಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿನ್ನೋ ಮಜಾ ಬೇರೆ. ಬರುವಾಗ ನೈನಿತಾಲಲ್ಲಿ ತಿನ್ನೋಣ. ನೇನ್ವಾಲ್ ಸರ್ ಬಿ ಏನೋ, ನೇನ್ವಾಲ್ ಸರ್ ಇದ್ರಲ್ಲ, ಅವರು ಅಷ್ಟೇ ಮ್ಯಾಗಿ ಅಂದ್ರೆ ಅವ್ರಿಗೆ ಅಂತಿರೋರು. ಅವರು सर रिटायरमेंट आदमें ಏನ್ ಮಾಡ್ತೀರಾ ಅಂದ್ರೆ मैगी शॉप यार एक बढ़िया से मैगी बनाऊंगा वहाँ पे, तो अपने नैनीताल में टूरिस्ट आएंगे. और नैनीताल इंदना? हाँ नैनीताल, इसीलिए तो उनका नाम नैनवाल है. नैनवाल, नैनीताल, नैना ಲೇಕ್. ಎಲ್ಲಿದ್ದಾರೆ ಇವಾಗ ಅವರು? ಇವಾಗ ಅವ್ರ ಏನೋ ಇದು ನೇಟಿವ್ ಹೋಗಿದ್ದಾರೆ ಹಲ್ವಾನಿ. क्या है हनुमानगढ़ी?
बहुत अच्छा है। बाबा जय बोले बाबा। अरे बाबा पहाड़ों में बसे हैं। ಇದೇ ಕೇಚಿಧಾಮ್ ತೀರ್ಥಕ್ಷೇತ್ರದ ದೃಶ್ಯ. ಅದೇ ಮುಖ್ಯ ದೇವಸ್ಥಾನ. ಹಿಂದ್ಗಡೆ ವೈಟಲ್ಲಿರೋ ಬಿಳಿ ಒಂದು ಗೋಪುರ ಇದೆಯಲ್ಲ, ಅದು ಇಲ್ಲಿನ ಗುರುಗಳ ಸಮಾಧಿ. ಎಡಗಡೆ ಇರೋ ಕೆಂಪದೊಂದು ಏನಿದೆ ಅದು ಅಲ್ಲಿ ಸಾಧ್ವಿಯ ಸಮಾಧಿ ಇದೆ. ಇನ್ನು ದುರ್ಗಾದೇವಿ ಇಲ್ಲಿಂದನೇ ಕಾಣ್ತಿದ್ದಾಳೆ. ಇನ್ನೂ ಹಲವು ಅದೇ ರೀತಿ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಒಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಈಶ್ವರನ ದೇವಸ್ಥಾನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಈ ರೀತಿ ತುಂಬ ಪ್ರಕೃತಿ ಸೌಂದರ್ಯದ ಮಧ್ಯೆ ಚೆನ್ನಾಗಿ ಇದೆ. ಬನ್ನಿ ಸ್ವಲ್ಪ ಹನುಮಂತ ದೇವಸ್ಥಾನ, ಹನುಮದೇವ್ರನ್ನ ದರ್ಶನ ಮಾಡಿಕೊಂಡು ನಾನು ನಮ್ಮ ಚೋಟು ಮತ್ತು ನಮ್ಮ ಹೆಂಡತಿಯವರು ಇಲ್ಲೇ ಬರ್ತಾಯಿದ್ದಾರೆ. ಬನ್ನಿ. ಎಲ್ಲರ ಕೈಲೂ ಮೊಬೈಲ್ ಇದೆ. ಈಗ ಎಲ್ಲರೂ ಮೊಬೈಲಲ್ಲಿ ವಿಡಿಯೋ ಮಾಡೋದು ಇದೇ ಆಗಿಬಿಟ್ಟಿದೆ. ನಾನು ಅದೇ ಹೇಳ್ದೆ ಮಾಡ್ತಿರೋದು. ಬನ್ನಿ ಹೋಗಿ ಬರೋಣ. सर 100 वाला, 150 वाला और 200 वाला, 100 वाला दे दो तुम्हारे। कितना दोगे? दो, एक बहुत है, बहुत महंगा। वो वाला भी बहुत छोटा। हाँ 100 वाला ठीक है. अच्छा, ಪ್ರಸಾದ ಏನೇನಿದೆ ಇದರಲ್ಲಿ ಸ್ವೀಟ್ಸ್ ಇದೆ, ಆಮೇಲೆ ಖಜೂರ, ತಿರ್ಗಾ ಅದೇನು ಮಖಾಣೆ, ಕೊಬ್ಬರಿ, ಇದೆಲ್ಲ ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಈಗ ಇದಕ್ಕೆ ಪೇ ಮಾಡೋಣ. ಕ್ಯಾಶ್ है हमारे पास। कैश तो फिर बैग में रख के आए। कैश ऑनलाइन पेमेंट नहीं होगा, आप ले लीजिए वापस, वहाँ से लेते हैं. चलो, यहाँ ಇಲ್ಲಿ ಆನ್ಲೈನ್ ಬರೀ ಕ್ಯಾಶ್ ಮಾತ್ರ ಪೇಮೆಂಟು, ಆನ್ಲೈನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ಇವಾಗ ಆನ್ಲೈನ್ ಪೇಮೆಂಟ್ ಮಾಡುವಂಥ ಜಾಗಕ್ಕೆ ಹೋಗ್ಬಿಟ್ಟು ಪ್ರಸಾದ ತೊಗೋತೀವಿ. ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ನಾನು ಆ ರೀತಿ ಏನು ಪ್ರಸಾದ ಅರ್ಪಿಸಬೇಕು ಅಂತ ಏನಿಲ್ಲ. ದೇವ್ರ ದರ್ಶನ ಮಾಡೋದು ನನ್ನ ಮೇನ್ ಉದ್ದೇಶ. ನೋಡೋಣ ಬನ್ನಿ ಇಲ್ಲೇನು ಸಿಗ್ತಾ ಇದೆ. ಇಲ್ಲಿ ऑनलाइन पेमेंट ಇದೆಯಾ? ऑनलाइन पेमेंट हो जाएगा? नहीं होगा? अरे इधर कैश में काम चल रहा है, सब कैश में चल रहा है. ಚಪ್ಪಲಿ ಬೇರೆ ಬಿಟ್ಬಿಟ್ಟೆ, ಕಲ್ಲು ಮಣ್ಣು, ಹೂವಿನ ಆದಿ, ಸ್ವಾಮಿ ಅಯ್ಯಪ್ಪೋ. பள்ளிக்கட்டு சபரிமலைக்கு கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே. ಜನ ತುಂಬ ಬರ್ತಾರೆ. ನಾವು ಹೋಗಿದ್ವಿ ಏನಿದೆ ಅಂತ ನೋಡೋದಕ್ಕೋಸ್ಕರ. ನಾರ್ಮಲ್ ಆಗಿರೋ ತುಂಬ ಸಾಮಾನ್ಯವಾಗಿರೋ ದೇವಸ್ಥಾನಗಳು ಜನ ತುಂಬ ಬರ್ತಾರೆ. ಅದರಿಂದ ಇಲ್ಲಿ ಹೆಸರಾಗಿದೆ ಕೇಳಿನ ದೇವಸ್ಥಾನ ಅಂದ್ಬಿಟ್ಟು. ಏನು ವಿಶೇಷವಾಗಿ ಏನಿಲ್ಲ, ನಾರ್ಮಲಾಗಿ ಬಂದುಬಿಟ್ಟು ನೀವು ಸರಳವಾಗಿ ದರ್ಶನ ಮಾಡಿಕೊಂಡು ಸರಳವಾಗಿ ಬರೋವಂಥದ್ದು. ಏನು ಎಕ್ಸ್ಟ್ರಾ ಇಲ್ಲ, ತುಂಬ ವೈಭವೀಕರಣವಾದ ದೇವಸ್ಥಾನ ಇದಲ್ಲ, ಸಾಮಾನ್ಯವಾದ ದೇವಸ್ಥಾನ. ಒಂದು ಅರ್ಧ ಗಂಟೆಲಿ ನಮ್ಮದು ದರ್ಶನ ಮುಗಿದೋಯ್ತು. ಹೋದ್ವಿ, ಹಿಂಗೆ ಒಂದು ಲೈನಲ್ಲಿ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನ ನೋಡಿಕೊಂಡು ಹಿಂಗೆ ವಾಪಸ್ ಒಂದು 5 ನಿಮಿಷ 10 ನಿಮಿಷನೂ ಆಗಲಿಲ್ಲ ನಮಗೆ ತಿರುಗಾಡ್ಕೊಂಡು ಬರೋದ್ರಲ್ಲಿ. ಇನ್ನೊಂದು ಪ್ರಸಾದ ತೊಗೊಂಡೋಗಿದ್ವಿ, ಬಟ್ ಆ ಪ್ರಸಾದ ಏನಂದರೆ ಅದು ತಡವ ಮಾಡೋದಕ್ಕೆ ಏನಲ್ಲಿ ಅವಕಾಶ ಇಲ್ಲ, ಇರೋದಿಲ್ಲ. ಹೋಗಿ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಬರೋದು ಅಷ್ಟೊಂದು ಅವಕಾಶ ಇದೆ. ಅಲ್ಲಿಂದ ಬಂದಮೇಲೆ ಪ್ರಸಾದ ತೊಗೊಂಡಿದ್ದಿಲ್ಲ ನಾವು, ಅದನ್ನು ದೇವ್ರ ಸುಮ್ಮನೆ ತೋರಿಸ್ಬಿಟ್ಟು ನಾವು ಪ್ರಸಾದ ತಿಂದ್ಬಿಟ್ಟು ಈಗ ಬಂದು ಕೂತಿದ್ದೀವಿ. ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ನಾವು ವಾಪಸ್ ನಮ್ಮ ಹೋಟೆಲ್ ರೂಮ್ ಏನಿದೆ ಅಲ್ಲಿ ನೈನಿತಾಲ್ ಹತ್ರ,
ಇವತ್ತು ರಾತ್ರಿ ಇಲ್ಲೇ ನೈನಿತಾಲ್ ಹೋಟೆಲಿಗೆ ತಂದಿದ್ದು ನಾಳೆ ಪ್ಲಾನ್ ರಾತ್ರಿ ಮಾಡ್ತೀವಿ. ನೈನಿತಾಲ್ ಹೋಗೋದ್ರಿಂದ ಮುಕ್ತೇಶ್ವರ ಅಂತ ಒಂದು ಜಾಗ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೋಗೋದು उस लड़की को क्यों कर रहा है सजरी? गंदा बच्चा.